ನಾನು ನಮ್ದೆ ಆಕ್ಚುಲಿ ಚೆಕ್ ಮಾಡಬೇಕಲ್ಲ ಅಂತ ಪರಿಶೀಲನೆ ಮಾಡ್ತಿದ್ದೆ. ಆದ್ರೆ ಈ ಸ್ಕೂಲು ಸುಮಾರು 62 ವರ್ಷಗಳ ಇತಿಹಾಸ ಇದೆ. CBHS ಅಂದ್ರೆ ಒಂದು ಬ್ರಾಂಡ್, ಅಂದ್ರೆ ಸ್ವಾಭಿಮಾನ ನಮ್ಮ ಬೆಂಗಳೂರಿಗೆ. ಇಂಥ ಸ್ಕೂಲ್ ಏನು ಇಷ್ಟೊಂದು ಅಪಚಾರ ಆಗ್ತದಲ್ಲ, ಏನಿದ್ರು ಅಂತ ಪರಿಶೀಲನೆ ಮಾಡ್ಬೋದು. 15 ತಿಂಗಳಾಯ್ತು ತಮ್ಮ ಪರಿಶೀಲನೆ. ಅಷ್ಟರೊಳಗೆ ನನಗೆ ಇಲ್ಲಿ 46 ವರ್ಷಗಳ ನಂತರ ನಮ್ಮ ತಾತ ಅವರು ಕಲಾ ಮಾಡೋದ್ರಿಂದ ನಮ್ಮ ಕುಟುಂಬಕ್ಕೆ ನನ್ನ ನಿರ್ದೇಶಕರಾಗಿ ಮಾಡೋದಕ್ಕೆ ಈಗಿನ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಮತ್ತೆ ಆಡಳಿತ ಮಂಡಳಿಯವರು ನಿರ್ದೇಶಕರಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ನೋಡಿದೆ, ಚೆಕ್ ಮಾಡಿದ್ರು. ಪರಿಶೀಲನೆ ಮಾಡೋದ್ಮೇಲೆ ಏನಿದು ಇದೇನು ನಡೀತಾ ಇದೆ. ಸಹಜವಾಗಿ ಯೂಟ್ಯೂಬ್ಗಳು ಬಂದ್ರೆ ಎಲ್ಲ ನಂಬ್ತಾರೆ. ನಾನು ಸಡನ್ ಆಗಿ ನಂಬಿದಲ್ವಾ, ನಂಬಲೇಬೇಕು. ಸೊ ಹಾಗಾಗಿ ನಂಬಿದೆ. ಪರಿಶೀಲನೆ ಮಾಡಕ್ಕೆ ನೋಡಿದೆ. ಎಲ್ಲ ಪರಿಶೀಲನೆ ಮಾಡಿದಾಗ ಇದರಲ್ಲಿ ಸುಮಾರು 7 ತಿಂಗಳಿಂದ ಹಿಂದೆಗಡೆ ಪ್ಲಾನ್ ಮಾಡಿದ್ದಾರೆ. ಒಂದ್ ಹತ್ರ ಬೆಂಗಳೂರಲ್ಲಿ ಪಶ್ಚಿಮದ ಕಡೆ ಪ್ಲಾನ್ ಮಾಡಿ ಒಂದು 3 ಜನ ಈ ಸ್ಕೂಲ್ ಹಿಂಗಾದ್ರೂ ಮಾಡಿ ಸ್ಟಾಪ್ ಮಾಡಿಸ್ಬೇಕಲ್ಲ ಅಂತ ಪ್ಲಾನ್ ಮಾಡಿದ್ರು. ಹಿಂಗೆ ಕಾನೂನುವಾಗಿ ಮತ್ತೆ ಕಾನೂನು ರೀತಿಯಲ್ಲಾಗ್ಲಿ ಬೇರೆ ರೀತಿಯಲ್ಲಾಗ್ಲಿ ಇದನ್ನು ಹೆಂಗ್ ಹೊಡಿಬೇಕು ಅಂತ ಬಿಟ್ಟು ಕ್ಲೋಸ್ ಮಾಡೋಕ್ಕೆ ಸ್ಕೂಲ್ ಶಾಲೆಯನ್ನು ಪ್ಲಾನ್ ಮಾಡ್ತಾರೆ. 3 ಜನ, ಅವ್ರ ಹೆಸರು ಬೇಡ. ಸೊ ಹಾಗಾಗಿ ಪ್ಲಾನ್ ಮಾಡಾದ್ಮೇಲೆ ಅದನ್ನ ಇನ್ನೊಬ್ಬ ವ್ಯಕ್ತಿ ಜೀವ ಕೊಡ್ತಾರೆ. ಒಬ್ಬ ವ್ಯಕ್ತಿ, ಅದು ನಮ್ಮೂರಿನವರವರು. ಸೊ ಹೀಗೆ ಮಾಡ್ಕೊಂಡು ಈ ಶಾಲೆಯನ್ನ ಹೆಂಗಾದ್ರೂ ಮಾಡಿ ಕ್ಲೋಸ್ ಮಾಡಬೇಕು ಅಂತ ಹೊಸ ರೀತಿಯಲ್ಲಿ ಕಾನೂನು ಸಂಬಂಧಪಟ್ಟಂತ ವಿಚಾರಗಳನ್ನು ತೆಗೆದು ಶಾಲೆಗೆ ಮಾನಸಿಕವಾಗಿ ಕಿರುಕುಳ, ದ್ವೇಷ, ದಬ್ಬಾಳಿಕೆ, ದೌರ್ಜನ್ಯ ಮಾಡಿ ಒಂದು 6 ತಿಂಗಳಿಂದ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಯಾರು ಪಾಲ್ಗೊಂಡಿದ್ದಾರೆ ಅಂದ್ರೆ ನಮ್ಗೆ ಗೊತ್ತಿರೋ ಇನ್ಫಾರ್ಮೇಶನ್ ಸರ್ಕಾರಿ ಶಿಕ್ಷಕರಿದ್ದಾರೆ, ಮತ್ತೆ ಖಾಸಗಿ ಶಾಲೆಗಳಿದ್ದಾರೆ, ಮತ್ತೆ ನಿವೃತ್ತರಿದ್ದಾರೆ, ರಿಟೈರ್ಡ್ ಅವರು ಕೆಲವರು ಇದ್ದಾರೆ, ಮತ್ತೆ ಸಾಮಾಜಿಕ ಕಳಕಳಿ ಇರುವಂತ ವ್ಯಕ್ತಿಗಳಿದ್ದಾರೆ. ಸೊ ಅವರು ಅಜೆಂಡಾ ಏನಂತ ಹೇಳಿದ್ರೆ ಇಂಗ್ಲಿಷ್ ಮೀಡಿಯಂ ಇಲ್ಲಾಗಿದೆ. ಆಕ್ಚುಲಿ 62 ವರ್ಷದಿಂದ ನಡೀತಾ ಇರೋ ಸ್ಕೂಲ್ ಸಡನ್ ಆಗಿ ಬದಲಾವಣೆ ಬೇಕಲ್ವಾ. ಬದಲಾದ ಕಾಲಘಟ್ಟದಲ್ಲಿ ಕನ್ನಡ ಮೀಡಿಯಂ ಇರುತ್ತೆ, ಆದ್ರೂ ಜೊತೆಗೆ ಇಂಗ್ಲಿಷ್ ಮೀಡಿಯಂ ಸೇರಿಸ್ಬೇಕು. ಎಲ್ಲರ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಓದ್ಬೇಕಲ್ಲ, ಬೇಕಲ್ಲ ಇಂಗ್ಲಿಷ್ ಮೀಡಿಯಂ ಅನ್ನು ಲೈಫಲ್ಲಿ. ಸೊ ಹಂಗಾಗಿ ಇಂಗ್ಲಿಷ್ ಮೀಡಿಯಂ ಓಪನ್ ಮಾಡಿದ್ದಾರೆ ಕಳೆದ 6 ವರ್ಷದಿಂದ ನಡೀತಾ ಇದೆ. ಸೊ ನಡೀತಾ ಇದ್ರೂ ಸಹ ಅವ್ರಿಗೇನಂದ್ರೆ ಇಲ್ಲಿ ಇಂಗ್ಲಿಷ್ ಮೀಡಿಯಂನ ಕ್ಲೋಸ್ ಮಾಡಬೇಕು ಅಂತ ಟಾರ್ಗೆಟ್. ಆ ಇಂಗ್ಲಿಷ್ ಮೀಡಿಯಂನ ಬಿಲ್ಡಿಂಗ್ ಬಂದಿಲ್ಲಿ ಇನ್ಫೋಸಿಸ್ ಸುಧಾಮೂರ್ತಿ ಅವರು ಕಟ್ಸಿಕೊಟ್ಟಿದ್ದಾರೆ. ಏನು ಬಡವರ ಮಕ್ಕಳಿಗೋಸ್ಕರ ಅಂತ ಕಟ್ಸಿಕೊಟ್ಟಿದ್ದಾರೆ. ಓಕೆ, ಬಡವರ ಮಕ್ಕಳಿಗೋಸ್ಕರ ಕನ್ನಡ ಮೀಡಿಯಂ ಓದುವಂತ ಶಾಲಾ ಮಕ್ಕಳಿಗೆ ಈ ಬಿಲ್ಡಿಂಗ್ ಅನ್ನು ಕೊಟ್ಟಿದ್ದಾರೆ. ಅದೇ ಇಂಗ್ಲಿಷ್ ಮೀಡಿಯಂ ನಡೀತಾ ಇದೆ. ಅಂದ್ರೆ ಇಲ್ಲಿ ಬಡ ಮಕ್ಕಳು ಮಾತ್ರ ಓದ್ಬೇಕಾ ಇಂಗ್ಲಿಷ್ ಮೀಡಿಯಂ? ಈ ಸ್ಕೂಲಲ್ಲಿ ಕೂಲಿ ಕಾರ್ಮಿಕರ ಮಕ್ಕಳಿದ್ದಾರೆ, ಬಡವ್ರ ಮಕ್ಕಳಿದ್ದಾರೆ, ರೈತರ ಮಕ್ಕಳಿದ್ದಾರೆ, ಎಷ್ಟೋ ಜನ ಬಡವರು ಮಕ್ಕಳಿದ್ದಾರೆ. ನಾನಾ ರೀತಿ ಅಲ್ವಾ? ಓದ್ಬಾರ್ದು ಇಂಗ್ಲಿಷ್ ಮೀಡಿಯಂ ಕಮ್ಮಿ ಫೀಸಲ್ಲಿ? ನೀವೇ ಹೇಳಿ, ಕಮ್ಮಿ ಫೀಸಲ್ಲಿ ಇಂಗ್ಲಿಷ್ ಮೀಡಿಯಂ ಓದ್ಬಾರ್ದಾ ಅಲ್ವಾ? ಇಲ್ಲಿ ಫೀಸ್ಗಳು ಖಾಸಗಿ ಶಾಲೆಗಳು ಜಾಸ್ತಿ ಇದೆ, ಇಲ್ಲಿ ಕಮ್ಮಿಯಲ್ಲಿ ಉನ್ನತ ಶಿಕ್ಷಣ ಕೊಡ್ತಾ ಇದ್ದಾರೆ ಇಂಗ್ಲಿಷ್ ಮೀಡಿಯಂ. ತಪ್ಪೇನಿದೆ ಅದಕ್ಕೆ ದೂರ ಕೊಡೋದೇನು, ಅದನ್ನ ಕ್ಲೋಸ್ ಮಾಡೋದೇನು ಅಗತ್ಯ ಏನಿದೆ ಅಲ್ವಾ? ತಪ್ಪಲ್ವಾ? ಇದು ಅನ್ಯಾಯ ಅಲ್ವಾ? ಯಾರು ಹೇಳೋರು ಕೇಳೋರು ಇಲ್ವಾ ಯಾರು? ಇದರಿಂದ ಏನ್ ಲಾಭ, ಏನ್ ಸಾಧನೆ ಮಾಡಿದ್ದಾರೆ? ಈಗ 3 ರೂಮ್ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ನೀವು? ಶಾಲೆ ಪರ್ಪಸ್ ಆಗಲ್ಲ ಕಟ್ಸಿಕೊಟ್ರು ಸುಧಾಮೂರ್ತಿ ಮೇಡಮ್ ಅವರು. ಅದು ಇಂಗ್ಲಿಷ್ ಮೀಡಿಯಂ ಆಗ್ಲಿ, ತೆಲುಗು ಆಗ್ಲಿ, ಹಿಂದಿ ಆಗ್ಲಿ, ಉರ್ದು ಆಗ್ಲಿ, ಯಾವ್ದನ್ನಾಗ್ಲಿ ಶಾಲೆನೇ ಅಲ್ವಾ? ಅನೈತಿಕ ಚಟುವಟಿಕೆ ಏನ್ ನಡೀತಾ ಇದೆ ಇಲ್ಲಿ ಚೆಕ್ ಮಾಡಿ. ಸಾರ್ ಅವರನ್ನು ಸ್ಟೋರಿ ಮಾಡಿದ್ದಾರೆ. ಆಕ್ಚುಲಿ ಒಳ್ಳೆ ಸ್ಟೋರಿ ಮಾಡೋದು ನಾನು ಗಮನಿಸಿಲ್ಲ, ನನ್ನ ರಾತ್ರಿ ನೋಡಿದೆ ನಾನು. ಒಳ್ಳೆ ಸ್ಟೋರಿ ಮಾಡಿದ್ದಾರೆ. ಸೊ ಈ ತರ ಇದ್ದಾಗ ಇದಕ್ಕೆ ಯಾಕೆ ಇಷ್ಟೊಂದು ದ್ವೇಷ ಸಂಸ್ಥೆ ಮೇಲೆ? ಏನ್ ಇದರಿಂದ ನಿಮ್ಗೆ ಏನ್ ಲಾಭ? ಬೇಕಾದಷ್ಟು ಊರಲ್ಲಿ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಹೋರಾಟ ಮಾಡಿ ತಪ್ಪೇನಿಲ್ಲ. ಈ ಶಿಕ್ಷಣ ಸಂಸ್ಥೆಗಳು ಮತ್ತೆ ದೇವಸ್ಥಾನಗಳ ವಿಚಾರದಲ್ಲಿ ಯಾವತ್ತೂ ರಾಜಕೀಯ ಮಾಡಕ್ ಹೋಗ್ಬಾರ್ದು, ಬಹಳ ತಪ್ಪಿದು. ನಿಮ್ಗೆ ಯಾರು ಕರೆಕ್ಟ್ ಆಗಿ ಹೇಳೋರು ಇಲ್ವಾ? ಇಲ್ಲ ಅಂತ ಹೇಳಿ ಮಾಡ್ಸೋಣ, ವ್ಯವಸ್ಥೆ ಮಾಡಿಸ್ತೀನಿ. ಅದನ್ನ ಬಿಟ್ಟು ಬೇಕಾಬಿಟ್ಟಿಯಾಗಿ ಮಾತಾಡೋದು, ಬೇಕಾಬಿಟ್ಟಿಯಾಗಿ ಹೇಳೋದು ಏನಿದಲ್ಲ ಊರಲ್ಲಿ. ಬೆಳಗ್ಗೆ ಇದ್ರೆ ಮುಖ ನೋಡ್ಕೋಬೇಕಲ್ಲ ಊರಲ್ಲಿ.
ಈ ತರ ಸಂಸ್ಥೆಗೆ ಹಾಳು ಮಾಡಿ ಮುಖ ನೋಡಕ್ಕಾಗತ್ತ, ಮಾತಾಡ್ಸಕ್ಕಾಗತ್ತ? ಯಾರನ್ನಾಗಿ ಇಷ್ಟು ದೊಡ್ಡ ಬ್ರಾಂಡ್ ಇದೆ SVHS, 28,000 ಜನ ಸ್ಟೂಡೆಂಟ್ಸ್ ಓದಿದಂತ ಶಾಲೆ ಅಂತ ಇವತ್ತು ಈ ತರ ಗೋಳೈಕೊಂತದ್ರಲ್ಲ, ಇದರಿಂದ ಏನ್ ಲಾಭ ಆಗಿದೆ ನಿಮ್ಗೆ? ಸರಿ, ಕ್ಲೋಸ್ ಮಾಡಿದ್ರೆ ಇಂಗ್ಲಿಷ್ ಮೀಡಿಯಂ, ಖಾಸಗಿ ಶಾಲೆಗೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಫೀಸ್ ಜಾಸ್ತಿ ಆಗುತ್ತೆ. ಓಕೆ, ಈ ಮಕ್ಕಳು ಸ್ಟ್ರೆಂತ್ ಕಮ್ಮಿ ಆಗುತ್ತೆ, ಈ ಮಕ್ಕಳು ಫ್ಯಾಮಿಲಿ, ಆ ಮಕ್ಕಳು ಶಾಪ ಕರ್ಮ ಕಟ್ಟೋದಿಲ್ವ ನಿಮ್ಗೆ? ನಾನಿಲ್ವಾ ನಿಮ್ಗೆ? ಒಂದು ಊರಲ್ಲಿರೋರು ಇದೆಲ್ಲ ಮಾಡ್ಬೋದಾ? ಅಂದ್ರೆ ಬಡವ್ರ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಓದಬಾರ್ದಾ? ಕಾರ್ಮಿಕರ ಮಕ್ಕಳು ಓದಬಾರ್ದು ಯಾರು ಕಮ್ಮಿ ಫೀಸ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ? ಒಳ್ಳೆ ಸ್ಕೂಲ್ ಬೇಡವಾ? ಒಳ್ಳೆ ರೂಮ್ಸ್ ಬೇಡ ಅವ್ರಿಗೆ? ಪಾಪ ತಪ್ಪೇನಿದೆ ಇದರಲ್ಲಿ? ಇನ್ವೆಸ್ಟಿಗೇಷನ್ ಮಾಡಿ. ನೀವು ಖಾಸಗಿ ಕೈಪರ್ ಮಾಡಿದ್ದೀರಾ, ಅದರಲ್ಲಿ ದುಡ್ಡನ್ನ ನೀವು ವಸೂಲಿ ಮಾಡ್ತಾ ಇದ್ದೀರಾ ಅಂತ ಒಳ್ಳೆ ಪ್ರಶ್ನೆ. ಒಂದು ನಿಮಿಷ ಅದಕ್ಕೆ ನಾನು ಸ್ಪಷ್ಟನೆ ಕೊಡೋದಕ್ಕೆ ನಮ್ಗೆಲ್ಲ ಕೂಡ ಇದು ಮಾಡ್ತಾ ಇದ್ದೀನಿ. ಒಂದೇ ಒಂದು ಸರ್, ಇದು ಏನು ಅಂತ ಹೇಳಿದ್ರೆ ನೀವೇನ್ ಹೇಳಿದ್ರಿ ಸರ್ ಚಂಪತಿ ಸರ್? ಅವರು ಖಾಸಗಿ ಶಾಲೆಯಿಂದ ಇದನ್ನೇನಂದ್ರಿ? ಇದು ಸರ್ಕಾರಿ ಕಟ್ಸ್ಕೊಟ್ಟಿರೋದು, ಮತ್ತೆ ಸುಧಾ ಇವರು ಮಾಡಿರೋದು ಸರ್ಕಾರಿಗೆ ಮಾಡಿರೋದು. ನೋಡಿ ಸರ್, ಇದು SVV ರೂರಲ್ ಎಜುಕೇಶನ್ ಸೊಸೈಟಿ ಅಂತ. ಈ ಜಾಗದ ಮಾಲೀಕತ್ವರು ಕೂಡ SVV ರೂರಲ್ ಎಜುಕೇಶನ್ ಸೊಸೈಟಿ ಮಾತ್ರ. ಸರ್ಕಾರದಿಂದ ಹೈಸ್ಕೂಲ್ ಅನುದಾನ ಬರ್ತಾ ಇದೆ, ಹೈಸ್ಕೂಲ್ ಟೀಚರ್ಸ್ ಅಪಾಯಿಂಟ್ ಆಗಿದ್ದಾರೆ. ಸುಧಾ ಮೇಡಮ್ ಮೂರ್ತಿ ಅವರು ಈ 10 ರೂಮ್ ಅನ್ನ ಸರ್ಕಾರಿ ಹೈಸ್ಕೂಲ್ಗೆ ಕಟ್ಸ್ಕೊಟ್ಟಿದ್ದಾರೆ. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸರ್, ಅವರೊಂದು ಕಟ್ಸ್ಕೊಟ್ಟಿದ ಮೇಲೆ ಕೂಡ ನೀವು ನಾನು ಮೊದಲೇ ಹೇಳಿದ್ದೆ, ಕನ್ನಡ ಮೀಡಿಯಂ ಅಲ್ಲಿ ಸ್ಟ್ರೆಂತ್ 200 ಇದೆ. ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ಒಂದು 5 ರೂಮ್ ಕೊಠಡಿಗಳು ಬೇಕಾಗಿತ್ತು, ಆಫೀಸ್ ರೂಮ್ ಇತ್ತು, ಇದಿತ್ತು. ಪ್ರಥಮ ಆದ್ಯತೆಯ ಮೇಲವಾಗಿ ಯಾರಾದ್ರೂ ಆಗಿರ್ಲಿ ಸರ್, ಯಾರಾದ್ರೂ ಆಗಿರ್ಲಿ, ಇವಾಗ ಮೇಲೆ ಏನ್ ಮಾಡ್ತಾ ಇದ್ರು ಅದೆಲ್ಲರೂ ಕೂಡ ಅವನ್ನೇ ಕೇಳಿದ್ರು. ಪ್ರಥಮ ಆದ್ಯತೆ ನಾವು ಏನಾದ್ರೂ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಸರ್ಕಾರಿ ಇದು ನಮ್ಮ SVV ಪ್ರೌಢಶಾಲೆ ಮಕ್ಕಳಿಗೆ ಮಾತ್ರ ಕೊಟ್ಟಿದ್ವಿ. ಪ್ರೌಢಶಾಲೆ ಮಕ್ಕಳು ಕೊಟ್ಬಿಟ್ಟು ಉಳಿದಿದ್ದ ರೂಮ್ಗಳನ್ನ ಬೀಗ ಹಾಕೊಳ್ಳೋದಕ್ಕಿಂತಲೂ ಯಾವ್ದೋ ಒಂದು ಎಜುಕೇಶನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೊಡ್ತಾ ಇದ್ವಿ. ಸತತವಾಗಿ 7 ವರ್ಷದಿಂದ ಕೊಡ್ತಾ ಇದ್ವಿ. 7 ವರ್ಷಗಳಿಂದ ಇರೋದು ಈ ವರ್ಷನೇ ಯಾಕೆ ಬಂತು ಅನ್ನೋದು ಒಂದು ಪ್ರಶ್ನೆ ಬಂತು. ಬಂದಾದ್ಮೇಲೆ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಸ್ವಲ್ಪ ಸರ್ಚ್ ಮಾಡಿದ್ವಿ. ಬಂದಾದ್ಮೇಲೆ ಇದರಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ನಾವು ಕೆಲವು ಇದರಲ್ಲಿ ಈಗ ಖಾಸಗಿ ಸಂಸ್ಥೆಗಳನ್ನ ಅವರಿಗೆ ಹೋಗಿರೋದ್ರಿಂದ ನಾವು ಕೂಡ ಸ್ವಲ್ಪ ವಾಸ್ತವಾಂಶಗಳನ್ನ ನಾವು ಕಂಡಿದ್ದೀವಿ ಸರ್. ಈಗ ನಡೀತಾ ಇರೋದು ಎಲ್ಲೋ ಒಂದು ಕಡೆ ಬೇರೆ ರೀತಿ ಶಾಲೆಯನ್ನ ಏನೋ ಒಂಥರ ಅದನ್ನ ತುಂಬಿಸಬೇಕು, ಆ ಶಕ್ತಿಯನ್ನ ಬೆಳಿಬಾರ್ದು ಅನ್ನೋ ರೈತಲ್ಲಿ ಶಕ್ತಿಗಳು ಒಂದು ಇದಾಗಿದೆ. ನಮಗೂ ಒಂದು ವಾಸ್ತವ ಶಕ್ತಿ ಅರಿವಾಗಿದೆ. ನಾನು ಹೇಳ್ತಿರೋದು ಅವರ ವಾದನೆ ಇಷ್ಟೇ. ಅವರು ಅಸ್ತ್ರ ಒಂದೇ. ಚಲಪತಿ ಸರ್, ಒಂದು ನಿಮಿಷ, ನಿಮ್ಮ ಇದು ಅರ್ಥ ಆಯ್ತು, ಕ್ವಶನ್ ಅರ್ಥ ಆಯ್ತು. ಅವ್ರ ವಾದನೆ ಏನು ಅಂತ ಹೇಳಿದ್ರೆ, ಇಲ್ಲಿ ನೀವು ಮಾಡಬಾರ್ದು ಅಂತ ಹೇಳಿದ್ರೆ ಅಧಿಕಾರಿಗಳು ಬಂದಿದ್ದಾರೆ, ಇವಾಗ ನಾವು ಪ್ರೌಢಶಾಲೆಗೆ ಮಾತ್ರ ಇದನ್ನು ವಿನಿಯೋಗಿಸ್ತಾ ಇದ್ವಿ. ಇನ್ನು 3 ರೂಮ್ ಅನ್ನ ಬೀಗ ಹಾಕ್ಬಿಟ್ಟು ಏನು ಪ್ರಯೋಜನನೇ ಇದ್ರೆ ಬೀಗ ಹಾಕ್ಬಿಟ್ಟು ಇಟ್ಟಿದ್ವಿ. ಅದರಿಂದ ಅವ್ರು ಸಂತೋಷ ಪಡ್ತಿದ್ರೆ ಸಂತೋಷ ಪಡ್ಕೊಬಹುದು, ಅದರಿಂದ ಏನಿಲ್ಲ. ಯಾಕಂತ ಹೇಳಿದ್ರೆ ಒಂದು ಬೀಗ ಹಾಕಿ ಯಾರೋ ಒಂದು ದುಡ್ಡು ಹಾಕಿ ಕಟ್ಟಿರುವಂತ ಒಂದು ಕಟ್ಟಡದಲ್ಲಿ ಬೀಗ ಹಾಕಿ ಅದನ್ನ ಏನು ಯೂಸೇ ಇಲ್ದಿರ ಇಟ್ಕೊಳ್ಳೋದಕ್ಕಿಂತನೂ 4 ಜನ ವಿದ್ಯಾಭ್ಯಾಸ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿದ್ವಿ. ಇವಾಗ ಅದನ್ನು ಬೇಡ ಅಂತ ಅಧಿಕಾರಿಗಳು ಹೇಳಿದ್ರೆ ನಮಗೆ 23 ಕೊಠಡಿಗಳಿದೆ ಸರ್. 23 ಕೊಠಡಿಗಳನ್ನು ಕೂಡ ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ. ಇವತ್ತೇನು ಬಂದಿದ್ದಾರೆ ಫ್ಯಾಮಿಲಿ ಅವರು ಕೂಡ ಬಂದಿದ್ದಾರೆ. ಇನ್ನ ನಮಗೆ ಇಂಗ್ಲಿಷ್ ಸ್ಕೂಲ್ಗೆ ಏನಾದ್ರು ಬರ್ಬೇಕಾದ್ರೆ ಕಟ್ಟಡವನ್ನು ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಹೈಸ್ಕೂಲ್ ಅಪಾಯಿಂಟ್ಮೆಂಟ್ಗಳು ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಿಮ್ಗೆ ಇವಾಗ ಇನ್ನೊಂದು ಎಕ್ಸ್ಪ್ರೆಷನ್ ಅದನ್ನ ಮಾಡಿದ್ರೆ ನೀವ್ ಯಾಕೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಏನೋ ಮುಂದಕ್ಕೆ. ನಾವೇನಾದ್ರೂ ಇವಾಗ 3 ರೂಮ್ ಕಟ್ಸ್ಕೊಡ್ತೀವಿ ಇಂಗ್ಲಿಷ್ ಮೀಡಿಯಂಗೆ ಅಂತ ಇಟ್ಕೊಳ್ಳಿ, ನೀವ್ ಹೆಂಗ್ ಕಟ್ಟಿದ್ರಿ, ಯಾಕೆ ಕಟ್ಟಿದ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಯಾಕಂತ ಹೇಳಿದ್ರೆ ನಾವ್ ಏನ್ ಹೇಳಿದ್ರು ರೈಟು ಅನ್ನೋದನ್ನ ಅಂತ ಕೇಳಿದ್ರೆ ನಾವೇನಕ್ಕಾಗಲ್ಲ. 3 ರೂಮ್ ಕಟ್ಟಬೇಕು, ಅದ್ರ ಜವಾಬ್ದಾರಿ ಇದೆ, ಇವರೆಲ್ಲರೂ ಕೂಡ ನಮ್ಗೆ ಸಹಕಾರ ಮಾಡ್ತೀವಿ ಅಂತ ಹೇಳಿದ್ರೆ ಆ 3 ರೂಮ್ ಕಟ್ತೀವಿ. ಕಾನ್ವೆಂಟ್ ಅನ್ನ ಕಾನ್ವೆಂಟ್ ರೀತಿಯಲ್ಲೇ ನಡೆಸ್ತೀವಿ. ಸುಧಾಮೂರ್ತಿ ಮೇಡಮ್ ಅವರು ನಮ್ಗೇನು ಕೊಟ್ಟಿದ್ದಾರೋ ಆ ರೂಮ್ಗಳಲ್ಲಿ ಪ್ರೌಢಶಾಲೆಗೆ ಮಾತ್ರ ವಿನಿಯೋಗಿಸ್ತಾ ಇದ್ವಿ. ಪ್ರೌಢಶಾಲೆಯಲ್ಲಿ ದಾಖಲಾತಿಗಳು ಕಡಿಮೆ ಇರೋದ್ರಿಂದ 3 ರೂಮ್ಗಳನ್ನ ಇವಾಗ ಬೀಗ ಹಾಕಿ ಇಟ್ಕೊಂಡಿದ್ವಿ. ನಾನು ಮೊದಲೇ ಹೇಳಿದ್ದೆ, ಇಂಗ್ಲಿಷ್ ಮೀಡಿಯಂ ಫ್ರೀ ಎಜುಕೇಶನ್ ಅನ್ನ ನಾನು ತರ್ತೀನಿ ಅಂತ ಹೇಳ್ಬಿಟ್ಟು ನನಗೊಂದು ಕಾಲಾವಕಾಶ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ನಮ್ಗೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಮೀಡಿಯಂ ಅನ್ನ ಒಂದೇ ಒಂದು ನಯಾ ಪೈಸಾ ಇಲ್ದಿರ ಇವಾಗ ಕನ್ನಡ ಮೀಡಿಯಂ ಮಕ್ಕಳಿಗೆ ಯಾವ ರೀತಿ ಕೊಡ್ತಾ ಇದ್ದಾರೋ ಆ ರೀತಿ SVV ರೂರಲ್ ಎಜುಕೇಶನ್ ಸೊಸೈಟಿಯಲ್ಲಿ ಇಂಗ್ಲಿಷ್ ಮೀಡಿಯಂ ಅನ್ನ ಹೈಸ್ಕೂಲ್ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡೋದಕ್ಕೆ ನಾವೆಲ್ಲ ಕೂಡ ಕಾರ್ಯೋನ್ಮುಖರಾಗ್ತೀವಿ. ಅಧಿಕಾರಿಗಳು ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಬಿಲ್ಡಿಂಗ್ ನಲ್ಲಿ ಫ್ರೀ ಎಜುಕೇಶನ್ ಅನ್ನ ಸುಧಾಮೂರ್ತಿ ಮೇಡಮ್ ಅವರು ಯಾವ ರೀತಿ ನಮ್ಮ ಇದಕ್ಕೆ ಒಂದು ಸಂಸ್ಥೆಗೆ ಇದು ಕೊಟ್ಟಿದ್ದಾರೋ
ಅದನ್ನೆಲ್ಲ ಕೂಡ ಪ್ರತಿಫಲವನ್ನು ಮತ್ತೆ ಆ ಮೇಡಮ್ ಅವ್ರಿಗೂ ಸಂತೋಷ ಆಗುವಂತ ರೀತಿಯಲ್ಲಿ ನಮ್ಮ ಸಂಸ್ಥೆಯನ್ನು ನಡೆಸಿಕೊಂಡು ಇಂಗ್ಲಿಷ್ ಮೀಡಿಯಂ ಫ್ರೀ ಎಜುಕೇಶನ್ ಅನ್ನು ಮಾಡ್ತೀವಿ. ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಅನುದಾನದಲ್ಲಿ ಏನಿದೆಯೋ ಇವತ್ತು 10 ರೂಮ್ಗಳಲ್ಲಿ ಕನ್ನಡ ಮೀಡಿಯಂ ಸ್ಟ್ರೆಂತ್ ಇರೋದ್ರಿಂದ ನಾವು 3 ರೂಮ್ಗಳನ್ನು ಬಾಗ್ಲು ಹಾಕೊಂಡಿದ್ದೀವಿ. ಆ ಬಾಗ್ಲು ಹಾಕಿರೋದನ್ನ ತೆಗಿಬೇಕು ಅಂತ ಹೇಳಿದ್ರೆ ನಮ್ಗೆ ಕಾಲಾವಕಾಶ ಬೇಕು. 1-2 ವರ್ಷದಲ್ಲಿ ನಾವು ಇಂಗ್ಲಿಷ್ ಮೀಡಿಯಂ ಫ್ರೀ ಎಜುಕೇಶನ್ ಮಾಡಿ ಎಲ್ರಿಗೂ ಇಂಗ್ಲಿಷ್ ಮೀಡಿಯಂ ಫ್ರೀ ಎಜುಕೇಶನ್ ಕೊಡೋ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡ್ತೀವಿ. ಈಗ 62 ವರ್ಷದಿಂದ ನಡ್ಕೊಂಡು ಬಂದಿರುವಂಥ ಶಾಲೆ ಇದೆ. ಸೊ ಕನ್ನಡ ಮೀಡಿಯಂ ಇತ್ತು. ಕಳೆದ 6 ವರ್ಷದಿಂದ ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಆಗಿದೆ. ಕಮ್ಮಿ ಫೀಸಲ್ಲಿ ನಡೀತಾ ಇದೆ. ಅದನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕು ಅಂತ ನಮ್ಮ ಅಧ್ಯಕ್ಷರು ಪ್ರಿಪೇರ್ ಮಾಡಿಟ್ಟಿದ್ದಾರೆ. ಸೊ ಅದನ್ನ ನಡೆಸ್ಕೊಂಡು ಹೋಗಬೇಕು. ಏನು ಈಗ ನಡೀತದೆ ಅದೇ ಥರನೇ ಒಂದು ಬ್ರ್ಯಾಂಡ್ CVHS ಬ್ರ್ಯಾಂಡ್ನ ಹಾಗೆ ರನ್ನಿಂಗ್ ಮಾಡ್ಕೊಂಡು ಹೋಗ್ಬೇಕಂತ ಒಂದು ಆಸೆ ಕಲ್ಪನೆ ಇಟ್ಕೊಂಡಿದ್ದಾರೆ. ಮಾಡ್ತಾರೆ ಅದನ್ನು. ಮತ್ತೆ ಇಲ್ಲಿ ಆರೋಪಗಳೇನಿದೆ ತಿಂದಿದ್ದಾರೆ ಏನೋ ಬಂದಿದೆ ಅಲ್ಲ, ಅಂಥದ್ದೇನೂ ಇಲ್ಲ. ಎಲ್ಲ ಲೆಕ್ಕಗಳೆಲ್ಲ ನೋಡಿದ್ವಿ ನಾವು. ಅಂಥದ್ದೇನಿಲ್ಲ. ಈಗ ಗೋಪಿನಾಥ್ ಅವರ ಒಂದು ಕುಟುಂಬ ನಮ್ಮ ಮಾವು ಈ ಭಾಗದ ಜಮೀನ್ದಾರ. ಹೌದು, ಜಮೀನ್ದಾರ. ಈಗ ಏನ್ ಅನ್ಸುತ್ತೆ, ಇದು ಮಾಡ್ತಿರೋದು ಸರ್ಕಾರ ಮಟ್ಟದಲ್ಲಿ ಕೆಲವು ಏನು ಇದನ್ನ ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ನೀವು ಒಬ್ಬ ದಾನಿಗಳಾಗಿ ಏನ್ ಹೇಳಕ್ ಬಯಸ್ತೀವಿ? ಏನು ಪ್ರಾಬ್ಲಮ್ ಇಲ್ಲ. ಬೆಳಗ್ಗೆಯಿಂದ ನಾವು ಲೆಕ್ಕ ಎಲ್ಲ ನೋಡಿದ್ದೀವಿ. ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಅಡಚಣೆಗಳಿದೆ, ಅದು ಸರಿಪಡಿಸ್ಕೊಡ್ತೀವಿ ಅಂತ. ಅಲ್ಲ, ನೀವು ಅವರಿಗೆ ಸಂಪೂರ್ಣವಾಗಿ ಈ ಶಾಲೆ ಸಪೋರ್ಟ್, ನಿಮ್ಮ ಸಪೋರ್ಟ್ ಯಾರಿಗಿದೆ? ಇದರಲ್ಲಿ ಸಮಸ್ಯೆ ರಸೀದಿಗಳನ್ನು ಹಾಕಿದ್ದಕ್ಕೆ ಸಪೋರ್ಟ್. ಖಾಸಗಿ ಸೂಕ್ತ ಅಂತ ಸೇಲ್ ಮಾಡ್ತಿದ್ದಾರೆ. ಖಾಸಗಿ ಜಮೀನು ಅಂತ ಹೇಳಿ ಬರ್ಬಿಟ್ಟು ಹೋಗಿದ್ದಾರೆ. ಸರ್ಕಾರಿ ಜಮೀನಲ್ಲ, ಖಾಸಗಿ ಜಮೀನು. ಸೊ ಹಾಗಾಗಿ ಇಲ್ಲಿ ಪ್ಯೂರ್ ಸರ್ಕಾರಿ ಶಾಲೆ ಅಲ್ಲ, ಅನುದಾನಿತ ಶಾಲೆ. ಹಾಗಾಗಿ ಬಿಲ್ಡಿಂಗ್ಸ್ ಕಟ್ಬೋದು, ತಪ್ಪೇನಿಲ್ಲ. ವಿದ್ಯಾರ್ಥಿಗಳಿಗೋಸ್ಕರ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಆಸೆಯಿಂದ ಇಂಗ್ಲಿಷ್ ಮೀಡಿಯಂ ಕಡಿಮೆ ವೆಚ್ಚದಲ್ಲಿ ಓದಬೇಕು ಅಂತ ಮಕ್ಕಳು ಬಿಲ್ಡಿಂಗ್ಸ್ ಕಟ್ಟೋದು ತಪ್ಪೇನಿಲ್ಲ. ಅದರಲ್ಲಿ ಖಾಸಗಿ ಅನ್ನೋದನ್ನ ಸರ್ಕಾರ ಕೊಟ್ಟಿಲ್ಲ. ಇಲ್ಲ, ಕೊಟ್ಟಿಲ್ಲ. ಸರ್ಕಾರ ಕೊಟ್ಟಿಲ್ಲ. ನೋಡಿ, TDP ಅವರು ಹೇಳಿರೋದು ಇಷ್ಟೇ ಸರ್. ಈ ಎಲ್ಲಾ ಶಾಲೆಗಳು ನಡೆಯುತ್ತಿರುವ SPV ರೂರಲ್ ಎಜುಕೇಶನ್ ಸೊಸೈಟಿ ಹೆಸರಿನ ಮಾಲೀಕತ್ವದಲ್ಲಿದ್ದು ಆಡಳಿತ ಮಂಡಳಿಗೆ ಜಾಗ ಸೇರಿರುತ್ತದೆ. ಇಲ್ಲಿ ಯಾವುದೇ ಸರ್ಕಾರದ ಜಮೀನು ಇರುವುದಿಲ್ಲ. ಈ ಸೊತ್ತು ಕೂಡ SPV ರೂರಲ್ ಎಜುಕೇಶನ್ ಸೊಸೈಟಿ ಮಾಲೀಕತ್ವದಲ್ಲೇ ಇದೆ. ಇದಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲಾತಿಗಳನ್ನು ಸಲ್ಲಿಸಿರುತ್ತಾರೆ. ಈಗ ನೀವು ಒಂದು BOಗಾಗಲಿ ಅದರ ಸಂಬಂಧಪಟ್ಟ ಅಧಿಕಾರಿಗಾಗಲಿ DC-ಗಾಗಲಿ ಇದು ನೋಡಿ, ನಮ್ಮ ಸೊತ್ತಿಂದ ನಾವು ಶಾಲೆಯನ್ನು ಮಾಡ್ತೀವಿ, ಆ ಶಾಲೆಯಲ್ಲಿ ಇರಬೇಕು ಅಂತ ಒಂದು ಕೊಡ್ಬೋದು ನನಗೆ. ಅಲ್ಲ, ಹೇಳ್ಬೋದು. ಆ ಥರದ ಸಮಸ್ಯೆ ಏನು ಆಗಿಲ್ಲ. ಆಕ್ಚುಲಿ ಅಷ್ಟು ದೊಡ್ಡ ಸಮಸ್ಯೆ ಏನಾಗಿಲ್ಲ. ಇಲ್ಲಿ ಏನಾಗಲಿ, ನಾವು ಜೈಗಲ್ಸಿದ್ದೀವಿ, ಈ ಶಾಲೆಗೆ ನಾವು ಇದು ಮಾಡಿದ್ದೀವಿ, ನಮ್ಮಿಂದ ಸಂಪೂರ್ಣವಾಗಿ ಇದು ಸರ್ಕಾರಿ ಶಾಲೆ ಆಗಿದೆ ಅಂತ ಕೆಲವು ನಾನು ಇಲ್ಲ ಆ ಮಾಧ್ಯಮದಲ್ಲಿ ನೋಡ್ಬಟ್ಟೆ. ತಹಸೀಲ್ದಾರ್ ಮೇಡಮ್ ಅವರು ಬರ್ಕೊಟ್ಟಿದ್ದಾರೆ. ಖಾಸಗಿ ಸುತ್ತ ಅಂತ ಹೇಳಿ ತಹಸೀಲ್ದಾರ್, ನಮ್ಮ ಮುಳುಬಾಗ ತಹಸೀಲ್ದಾರ್. ಇದು BEO ಖಾಸಗಿ ಸ್ವತಂತ್ರ ಇದೆ ಅಲ್ಲ. ಮತ್ತೆ ಪಾಣಿಯಲ್ಲೂ ಇದೆ. ಪ್ರೆಸೆಂಟ್ ಪಾಣಿಯಲ್ಲಿ ಚೆಕ್ ಮಾಡ್ಬೋದು. ಮುಂದೆ ನಿಮ್ಮ ಹೆಜ್ಜೆ ಏನಿದೆ ಸರ್? ಮುಂದಿನ ಹೆಜ್ಜೆ ಅಂದ್ರೆ ಬಡ ಮಕ್ಕಳಿಗೆ, ಕೂಲಿ ಕಾರ್ಮಿಕರಿಗೆ, ರೈತರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕಂತ, ಆಂಗ್ಲ ಮಾಧ್ಯಮ ತೆರಿಬೇಕಂತ 10th ವರೆಗೂ ನಮ್ಮ ಅಧ್ಯಕ್ಷರ ಆಸೆ ಇದೆ. ಅದನ್ನ ಮಾಡೇ ಮಾಡ್ತೀವಿ, ಖಂಡಿತವಾಗಿ ಮಾಡೇ ಮಾಡ್ತೀವಿ. ಬಹಳಷ್ಟು ಬದಲಾವಣೆಗಳು ಪ್ಲಾನ್ ನಡೀತಾ ಇದೆ. ಅದರ ಪ್ರಕಾರ ಇಡೀ ತಾಲೂಕಿನಲ್ಲಿ ಒಳ್ಳೆಯ ಶಾಲೆ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಆಡಳಿತ ಮಂಡಳಿಯವರೆಲ್ಲ ನಿರ್ಧಾರ ಮಾಡಿದ್ದಾರೆ. ಎಲ್ಲರ ಸಹಕಾರದಿಂದ ಮಾಡ್ತಾರೆ ಇದನ್ನ. ಇನ್ನು ಮುಂದಕ್ಕೆ ಈ ತರ ಆರೋಪ ಬರಬಾರದು. ಮತ್ತೆ ಇದು ಯಾವುದೇ ರೀತಿಯಲ್ಲೂ ಮುಂದಿನ ದಿನಗಳಲ್ಲಿ ಈ ಸ್ಕೂಲ್ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾಡೋದಾಗ್ಲಿ ಇನ್ನೊಂದಾಗ್ಲಿ ಮಾಡಕ್ ಹೋದ್ರೆ ಕಾನೂನು ಎದುರಿಸಬೇಕಾಗತ್ತೆ. ಆಲ್ರೆಡಿ ನಾನು ಅಧ್ಯಕ್ಷರಾದ ಸೆಕ್ರೆಟರಿ ಅವ್ರಿಗೆ ಅದನ್ನ ಹೇಳಿದ್ದೀನಿ. ನೆಕ್ಸ್ಟ್ ಟೈಮ್ ಏನ್ ಈ ತರ ಮಾಡಿದ್ರೆ ನಾವು ಆಲ್ರೆಡಿ ಲೆಟರ್ ಇದೆ, ರಾಜ್ಯ ಮಟ್ಟದಲ್ಲಿ ದೂರು ಕೊಡಕ್ಕೆ ರೆಡಿ ಆಗಿದ್ವಿ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ, ಒಂದು ಶಾಲೆಯನ್ನು ಈ ತರ ಗೋಳಬೇಕಾಗಬಾರ್ದು. ಏನಿದೆ ಅಂತದ್ದು, ಏನಿದೆ ಶಾಲೆಯಲ್ಲಿ, ಯಾಕೆ ಇಷ್ಟೊಂದು ಹಿಂಸೆ, ಏನಿದೆ ನಿಮ್ಮ ದ್ವೇಷ, ಏನು ಇದರಿಂದ ಏನ್ ಸಾಧನೆ ಮಾಡ್ತಾರ, ಇದರಿಂದ ಏನು ಉಪಯೋಗ ಆಗುತ್ತೆ? ಇದೇ ಊರು ನೋಡ್ತಾನೆ ಇಷ್ಟು ವರ್ಷದಿಂದ ಹೇಳಿರೋದು. ಈಗ ಯಾಕೆ ಕಳೆದ 7 ತಿಂಗಳಿಂದ ಏನ್ ಪ್ರತಿಫಲ ಸಿಕ್ಕಿದೆ ನಿಮ್ಗೆ? ಇದರಿಂದ ಏನ್ ಪತ್ರಿಕಾಗೋಷ್ಠಿ ಮಾಡಿ ನಾವೇನು ಹೀರೋ ಆಗ್ಬೇಕು ಅಂತ ಮಾಡ್ತಲ್ಲ. ನಿಜ ಸತ್ಯ ಗೆಲ್ಬೇಕು, ಪ್ರಾಮಾಣಿಕತೆ ಗೆಲ್ಬೇಕು ಅನ್ನೋ ಒಂದು ಪತ್ರಿಕಾಗೋಷ್ಠಿ ಅಷ್ಟೇ. ಹೀರೋಗಳಾಗಕ್ಕೆ ನಾವೇನು ಮಾತಾಡ್ತಾ ಇಲ್ಲ. ಯೂಟ್ಯೂಬ್ ಬಂದ ತಕ್ಷಣ ಯಾರು ಹೀರೋ ಆಗಲ್ಲ. ಇಲ್ಲ, ವಾಸ್ತವಾಂಶ ನಿಜ ಗೊತ್ತಾಗಬೇಕು ಜನಕ್ಕೆ ಮನ್ನ ಮಾಡಬೇಡಿ, ಕೂತಿಗೆ ಮಾಡಬೇಡಿ. ಜನಗಳಿಗೆ ಎಲ್ಲರಿಗೂ ಗೊತ್ತಿದೆ ಈಗ ಏನೇನು ಮಾತಾಡ್ತಾರೆ, ಏನೇನು ನಡೀತಾರೆ ಅಂತ ಎಲ್ಲ ಗೊತ್ತಿರುತ್ತೆ.
ಬಟ್ ಪ್ರೆಸೆಂಟೇಷನ್ ಕರೆಕ್ಟಾಗಿ ಕೊಡ್ತಲ್ಲ, ಇನ್ಫಾರ್ಮೇಶನ್ ಕರೆಕ್ಟಾಗಿ ಕಮ್ಯುನಿಕೇಶನ್ ಇಲ್ಲ ಯಾರು. ಸೊ ಹಾಗಾಗಿ ನಿಜ ಹೇಳ್ಬೇಕು, ನಿಜ ಯಾವುದಾದ್ರೂ ನಿಜಾನೇ, ದ್ವೇಷ ಗೆಲ್ಲಲ್ಲ. ಸೊ ಹಾಗಾಗಿ ಶಿಕ್ಷಣ ಸಂಸ್ಥೆ ಮೇಲೆ ಬರಬೇಡಿ ಯಾವತ್ತೂ. ನಿಮ್ಮ ಹೋರಾಟ ಏನಿದ್ರೆ ಮೂಲಭೂತ ಸಮಸ್ಯೆಗಳಿದೆ, ನಿಮ್ಮಲ್ಲಿ ಬಹಳಷ್ಟಿದೆ, ಅದ್ರ ಮೇಲೆ ಹೋರಾಟ ಮಾಡಿ ತಪ್ಪೇನಿಲ್ಲ. ಏನ್ರಿ ಮಾಡಿ ಮಾತಾಡ್ಬೋದಾಗಿತ್ತು, ಖಂಡಿತ ನಾನು ಹೇಳಿದ್ದೇನೆ. ಅದನ್ನು ಬೇರೆಯವರು ಮಾಧ್ಯಮ ಮುಖಾಂತರ ಶಿಕ್ಷಣ ಸಂಸ್ಥೆ ಮಾಧ್ಯಮದ ಮುಖಾಂತರ ಕರೆದು ಮಾತಾಡುವಂತ ವಿಚಾರ ಅಲ್ಲ, ಅಷ್ಟು ದೊಡ್ಡ ಸಮಸ್ಯೆ ಆಗಿಲ್ಲ. ಶಾಲೆ ಮತ್ತೆ ಸರ್ಕಾರ SPV ಪ್ರೌಢಶಾಲೆ ಏನಿದೆಯೋ, ಈಗ ನಮ್ಮ ನೆಲ್ಲಿ ಗ್ರಾಮಕ್ಕೆ 2 ಕಣ್ಣುಗಳಿದ್ದಾವೆ. ಸತತವಾಗಿ 62 ವರ್ಷಗಳಿಂದ ಈ 2 ವಿದ್ಯಾಸಂಸ್ಥೆಗಳು ಇಲ್ಲಿನ ವಿದ್ಯಾರ್ಥಿಗಳಿಗೆ ಸುಮಾರು ಒಂದು 50,000 ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡಿದಂಥ ಉನ್ನತ ವಿದ್ಯಾಸಂಸ್ಥೆಗಳು. ನಾವೆಲ್ಲ ಅಣ್ಣ ತಮ್ಮಂದ್ರಲ್ಲಿ ಇರ್ತೀವಿ, ಇರಬೇಕಾಗಿತ್ತು ಕೂಡ. ಕೆಲವೆಲ್ಲ ಕೂಡ ನಾನು ಹೇಳೋದಷ್ಟೇ, ಇವಾಗ ನಮಗಿಂತ ವಯಸ್ಸಲ್ಲಿ ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಸಮಸ್ಯೆ ಅಂತ ಏನಾದ್ರು ಬಂದಾಗ ನಾವು ಹೇಳ್ದಂಗೆ ಕೂತು ಮಾತಾಡ್ಕೊಂಡಿದ್ರೆ ಯಾವತ್ತೂ ಯಾವುದನ್ನು ಕಲ್ತಾಗಿಲ್ಲ. ಇವತ್ತು ಚಿಕ್ಕವರಾದ್ರೂ ಕೂಡ, ಅವರು ನನಗಿಂತ ಚಿಕ್ಕವರಾದ್ರೂ ಕೂಡ, ದೊಡ್ಡವರಾಗಿದ್ರು ಕೂಡ, ನಾನು ಅವರನ್ನು ಕೂಡ ಒಂದೇ ಒಂದು ವಿನಂತಿ ಮಾಡ್ತೇನೆ. ನೀವು ಅದನ್ನು ಖುದ್ದು ಪರಿಶೀಲನೆ ಮಾಡಿ. ಏನು ಅಂತಂದ್ರೆ, ಇನ್ಫೋಸಿಸ್ ಮೇಡಮ್ ಅವ್ರು ಕೊಟ್ಟಿರುವಂಥ ರೂಮ್ಗಳಲ್ಲಿ ಹೈಸ್ಕೂಲ್ ಬಿಟ್ಬಿಟ್ಟು ಇವತ್ತು ನಾವೇನು 3 ರೂಮ್ಗಳನ್ನು ಬೀಗ ಹಾಕಿದ್ವಿ. ಅದರಿಂದ ನಾವು ಪಡ್ಕೊಳ್ತಕ್ಕಂಥ ಒಂದು ಇದಾದ್ರೂ ಏನು ಸಂತೋಷ ಆದ್ರೂ ಏನಿದೆ. ಅದರಿಂದ ನಾನು ಎಲ್ಲರತ್ರೂ ಕೈ ಮುಗಿದು ಬೆಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಒಂದೇ ಒಂದು ರಾಜಕೀಯ ಥರದ್ದು ಏನಾದರೂ ಮಾಡ್ಕೊಂಡು ದೇವಸ್ಥಾನ ಮತ್ತು ವಿದ್ಯಾಸಂಸ್ಥೆಗಳು ಏನಾದರೂ ಬಂದಾಗ ಈ ರಾಜಕೀಯನ ಬೆಳೆಸಬೇಡಿ ಅಂತ ಎಲ್ಲರೂ ನಾವು ವಿನಂತಿ ಮಾಡ್ಕೊಳ್ತಾ. ನೀವು ಹೇಳಿದಂಗೆ ಒಂದು ಕರೆದು ಮಾತಾಡ್ಬೋದು. ಪ್ರಾಬ್ಲಮ್ ಏನಾದರೂ ಇದ್ರೆ ನೀವೇ ಮಾಧ್ಯಮದಲ್ಲಿದ್ದೀರಾ, ಪ್ರಾಬ್ಲಮ್ ಏನಾದರೂ ಇದ್ರೆ ಏನಾದರೂ ಪ್ರಾಬ್ಲಮ್ ಬಂದಿರ್ಬೋದು, ನೀವು ಎಲ್ಲ ಪಾರದರ್ಶಕವಾಗಿ ಎಲ್ಲ ವಿಚಾರ ಕೂಡ ಹೇಳಿದ್ವಿ. ಏನು ಅಂತ ಹೇಳಿದ್ರೆ, 62ನೇ ನಡೀತು, ಅಲ್ಲಿದ್ದಿದ್ದು ಬಿಲ್ಡಿಂಗ್ ಇದು ಬಂತು. ಇದು ಬಂದ ಮೇಲೆ ಜೂನಿಯರ್ ಕಾಲೇಜ್ ಆಯಿತು, ಜೂನಿಯರ್ ಕಾಲೇಜು ಮತ್ತು ಇದಕ್ಕೂ ಕೂಡ ಯಾವುದೇ ಅಭಿವೃದ್ಧಿ ಬರ್ತಾ ಇಲ್ಲ. ಕಾಲಕ್ರಮೇಣ ಹೈಸ್ಕೂಲ್ಗಳು ಜಾಸ್ತಿ ಆಗಿರೋದ್ರಿಂದ, ಕನ್ನಡ ಮೀಡಿಯಂಗೆ ಸೇರಿಸ್ತಕ್ಕಂಥ ಮಕ್ಕಳು ಕಡಿಮೆ ಆಗಿರೋದ್ರಿಂದ, ಸ್ಟ್ರೆಂತ್ ಕಡಿಮೆ ಆಗಿರೋದ್ರಿಂದ ನಾವು ಅದನ್ನು ಇಂಗ್ಲೀಷ್ ಮೀಡಿಯಂ ಅಂತ ಏನು ಮಾಡ್ತಾ ಇದ್ವಿ, ಅದನ್ನು 3,000 ರೂಪಾಯಿ ನಾವೆಲ್ಲ ಕೂಡ ಎಲ್ಲ ಉಚಿತ ಸೌಲಭ್ಯಗಳನ್ನ ಕೊಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ವಿದ್ಯಾಸಂಸ್ಥೆ ಒಂದು ವಿದ್ಯಾಭ್ಯಾಸಕ್ಕೆ ಮಾತ್ರನೇ ಇದು ಮಾಡ್ತಾ ಇದೆ. ದಾನಿಗಳು ಬಂದಿರೋಂಥವ್ರಿಗೆ ನಾವು ಎಲ್ಲ ಕೂಡ ಇದು ಮಾಡ್ಕೊತೀವಿ. ಅವ್ರಿಗೂ ನಾವು ನೀವು ಹೇಳಿದಂಗೆ ಮನವಿ ಮಾಡೋದಿಷ್ಟೇ, ರಾಜಕೀಯ ಅನ್ನೋದನ್ನ ವಿದ್ಯಾಸಂಸ್ಥೆಗಳನ್ನು ಮಾಡ್ತೀವಿ. ಊರಿನ ಸಮಸ್ಯೆ ಏನಾದರೂ ಇದ್ರೆ ಕೂಡ ಖುದ್ದಾಗಿ ನಮ್ಮ ಮಾತಾಡಿ ನಾವು ನಾವಾಗಿ ಹೋಗೋಣ. ಅಣ್ಣ ತಗೊಂಡ್ರೆ ಭಾಳ ಕೂಡ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಇಂಗ್ಲಿಷ್ ಬಿಲ್ಡಿಂಗಲ್ಲಿ 13 ಬಂದಿದೆ. 2005ರಲ್ಲಿ 3 ರೂಮ್ಗಳನ್ನ ಆಗಿನ ಶಾಸಕರ ಅನುದಾನದಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಒಂದು ಆರೋಪ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ ಆವಾಗ, 2023ರಲ್ಲಿ ನಾನು ಒಂದು ಅನಿವಾರ್ಯ ಕಾರಣಗಳಲ್ಲಿ ಪ್ರೆಗ್ನೆಂಟ್ ಆದರೆ ಯಾರೋ ಒಂದು ಟೀಚರ್ ಬೇಕಿಲ್ಲ, ಒಂದು ವ್ಯವಸ್ಥೆ ಸೇರಿಲ್ಲ, ಅದನ್ನು ಸರಿಪಡಿಸಬೇಕು ಅಂತ. ಆ 3 ರೂಮ್ಗಳಲ್ಲೂ ಕೂಡ ನಾವು ಯಾವುದೇ ಆಗಲಿ ಇಂಗ್ಲೀಷ್ ಮೀಡಿಯಂ ಅನ್ನು ನಾವು ಬೆಳೆಸ್ತಾ ಇಲ್ಲ ಸರ್. ಅದೆಲ್ಲ ಕೂಡ ಎಲ್ಲ ಅಧಿಕಾರಿಗಳು, ತಹಸೀಲ್ದಾರರು, DDP ಅವರು, BE ಅವರು ಬಂದು ಖುದ್ದು ಪ್ರಶ್ನೆ ಮಾಡಿ ಹೇಳಿದ್ದಾರೆ. ಇಲ್ಲಿ ಏನು ಅಂತ ಹೇಳಿದ್ರೆ, ಆ 3 ರೂಮಲ್ಲಿ ನಡೆಸಬೇಡಿ ಅಂತ ಹೇಳ್ತಾರೆ, 3 ರೂಮ್ ಬೀಗ ಹಾಕಿ ಅಂತ ಹೇಳ್ತಾರೆ. ಬೀಗ ಹಾಕಿದ್ರೆ ಅದನ್ನ ನಡೆಸದಿರ ಇದ್ರೆ, ಇವಾಗ ಆಡಳಿತ ಮಂಡಳಿ ವಿವೇಚನೆಗೆ ಬಿಟ್ಬಿಟ್ಟು ಸರ್ ನೀವೇನೋ ಎಜುಕೇಶನ್ ಮಾಡ್ತಾ ಇದ್ದೀರಾ, ಬಂದು ನೋಡಿ ಹೈಸ್ಕೂಲ್ ಮಕ್ಕಳಿಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ, ಆ ಥರದ್ದು ಏನಾದ್ರು ಇದ್ರೆ ನಾವು ರೂಮ್ಗಳಿಂದ ಬೇರೆ ರೂಮ್ಗಳಲ್ಲಿ ಏನಾದ್ರು ನಾವು ನಡೆಸ್ತಾ ಇದ್ದಿದ್ರೆ ಏನೋ ಪರವಾಗಿಲ್ಲ. ಎಲ್ಲ ಕೂಡ ಬಳಸ್ಕೊಂಡು 23 ರೂಮ್ಗಳಲ್ಲಿ ನಾವು ಏನು ಉಳಿದಿರೋ ರೂಮ್ಗಳಲ್ಲಿ ಎಜುಕೇಶನ್ ಮಾತ್ರ ಕೊಡ್ತಾ ಇದ್ವಿ. ಎಜುಕೇಶನ್ ಕೊಡ್ತಾ ಇರೋದ್ರೆ ಇವಾಗ ಈ 10 ರೂಮ್ ಆಯ್ತು, 13 ರೂಮ್ ಆಯ್ತು, 3 ರೂಮ್ ಬೀಗ ಹಾಕಿದ್ವಿ. ಆ ಇದು MLA ಫಂಡ್ ಕೂಡ ನನಗೆ ಗೊತ್ತಿದ್ದಂಗೆ ಸರ್, ನನಗೆ ಮಾಹಿತಿ ಇಲ್ಲ. ನಾನು ಮಾಹಿತಿ ಇಲ್ದಿರೋದ್ರೂ ಕೂಡ ಹೇಳಿರೋದನ್ನ ಹೇಳ್ಬೇಕಾಗಿರೋ ಒಂದು ಸಮಯ ಸಂದರ್ಭ ಬಂದಾಗ ನಮ್ಮ ಆಲಂಬೂರು ಶ್ರೀನಿವಾಸ್ ಅವರು 2,70,000 ರೂಪಾಯಿ ಅನುದಾನ 2005ರಲ್ಲಿ ಕೊಟ್ಟಿದ್ದಾರೆ. ಇವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ 3 ರೂಮ್ ಅವರೇ ಕಟ್ಟಿಸ್ಕೊಟ್ಟಿರೋದು, ಒಂದು ಶಂಕುಸ್ಥಾಪನೆ ಮಾಡಿದ್ದಾರೆ. 2,70,000 ರೂಪಾಯಿ 3 ರೂಮ್ ಕಟ್ಟಕ್ಕಾಗತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಬಟ್ ಆ 3 ರೂಮ್ ಅವರೇ ಕಟ್ಟಿರೋದು ಅಂತ ಹೇಳಿದಕ್ಕೂ ಅದನ್ನು ಕೂಡ ನಾವು ಇಂಗ್ಲಿಷ್ ಮೀಡಿಯಂ ನಾವೇನು ಬಳಸ್ತಾ ಇದ್ದೀವಿ ಸದ್ಯಕ್ಕೆ. ನಮಗಿರೋದೇನು ಅಂತ ಹೇಳಿದ್ರೆ ಒಂದೇ ಒಂದು, ಇವಾಗಿನ 3 ರೂಮ್ಗಳನ್ನು ನಾವು ಕಟ್ಟಿಸ್ತೀವಿ. ಮುಂದಿನ ಶೈಕ್ಷಣಿಕ ವರ್ಷಕ್ಕೆ, ಅದರ ಮುಂದಿನ ಶೈಕ್ಷಣಿಕ ವರ್ಷಕ್ಕೂ ಕೂಡ ನಾವು ಯಾವುದೇ ಆಗಲಿ ಕಟ್ಟಡದ ಪುಸ್ತಕಗಳು ಯಾವುದೇ ಇರೋದಿಲ್ಲ. ಈ SPV ರೂರಲ್ ಎಜುಕೇಶನ್ ಸೊಸೈಟಿ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಪ್ರೌಢಶಾಲೆ ಆಗಿರ್ಬೋದು, ಕಿರಿಯ ಕಾಲೇಜ್ ಆಗಿರ್ಬೋದು, ಇಂಗ್ಲಿಷ್ ಮೀಡಿಯಂ ಶಾಲೆ ಆಗಿರ್ಬೋದು, ಸುಸೂತ್ರವಾಗಿ ಕಾನೂನುಬದ್ಧವಾಗಿ, ಕಾನೂನು ರೂಪಿತವಾಗಿ ಇಲ್ಲಿನ ಪರಿಶಿಷ್ಟ ಜಾತಿಯ ಮತ್ತು ಬಡ ಮಕ್ಕಳ ಮತ್ತು ಬಡವರ ಏಳಿಗೆಗಾಗಿ ಈ ಸಂಸ್ಥೆ ನಿರಂತರವಾಗಿ ದುಡಿಯುತ್ತೆ ಅನ್ನೋ ಭರವಸೆಯನ್ನು ಅನುಭವಿಸ್ತೀನಿ. ಮತ್ತೆ ಇನ್ನ ಒಂದು ಸತಿ ಹೇಳ್ತಾ ಇದ್ದೀನಿ, ಯಾವುದೇ ಆಗಲಿ ಇದನ್ನ ನೀವು ತಮ್ಮ ವಿವೇಚನಾ ಶಕ್ತಿಯನ್ನು ಬಳಸಿಕೊಂಡು ಅಣ್ಣ ತಮ್ಮಂತೆ ಬಾಳೋಣ. ಈ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅನ್ನ
ಪದೇ ಪದೇ ನಾವು ಮಾತಾಡೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಕೂಡ ಇಲ್ಲಿ ನಿಲ್ಸೋಣ ಅಂತ ಹೇಳ್ಬಿಟ್ಟು ಅವರಲ್ಲೂ ಕೂಡ ನಾವು ಮನವಿ ಮಾಡ್ತಾ ಈ ಮಾತನ್ನು ಈಗ ನಮ್ಮ ಮಾಧ್ಯಮ ಅವಾಗ ಒಂದು ಯೂಟ್ಯೂಬ್ ಮುಲ್ಬಾಗ್ ನ್ಯೂಸ್ ಈಗ ಎಷ್ಟು ಜನ ಇದೆ ಕಾಂಪಿಟೇಷನ್ ಫ್ರೆಂಡ್ಲಿ ಆಗಿದ್ದಾರಲ್ಲ ಎಲ್ಲರೂ ಫ್ರೆಂಡ್ಲಿ ಆಗಿರ್ತಾನೆ ಎಲ್ಲ ನ್ಯೂಸ್ ಚಾನಲ್ಗಳಾಗಿದ್ದಾರೆ ಒಬ್ಬರಿಗಿಂತ ಒಬ್ರು ಖುಷಿಯಾಗಿ ಕೆಲಸ ಮಾಡ್ತಾರೆ ಒಟ್ಟಿಗೆ ನೋಡೋದಕ್ಕೆ ಖುಷಿ ಆಗುತ್ತೆ ಎಲ್ಲ ಚಾನಲ್ ಹಾಗೇನೆ ಎಲ್ಲ ವ್ಯವಹಾರನೂ ನಮ್ಮ ದೇಶದಲ್ಲಿ ಹಿಂದೆ ನಡೆಯೋದು ಒಂದು ಖಾಸಗಿ ಶಾಲೆ ಇಂಗ್ಲಿಷ್ ಮೀಡಿಯಂ ಇದ್ರ ಮೇಲೆ ಬೀಳಕ್ಕೆ ಹೋಗ್ಬಿಡಿ ನೀವು ಬೆಳೀರಿ ಕಾಂಪಿಟೇಷನ್ ಕೊಡಿ ಜಗತ್ತಲ್ಲಿ ಕಾಂಪಿಟೇಷನ್ ಕೊಡಿ ಅದು ತಾಕತ್ತಂದ್ರೆ ದ್ವೇಷ ಅಸೂಯೆ ಇಟ್ಕೊಂಡು ಶಾಲೆ ಮುಗಿಸಿ ನಾವು ಉದ್ದಾರ ಆಗ್ತಾರೆ ತಪ್ಪದು ಸ್ಪೋರ್ಟಿವ್ ತಗೊಳ್ಳಿ ಸ್ಪೋರ್ಟಿವ್ ಮಾಡಿ ಒಳ್ಳೇದಾಗಲಿ ನಾವು ಸಪೋರ್ಟ್ ಮಾಡ್ತೀವಿ ಮತ್ತೆ ಒಂದು ಫ್ಯಾಮಿಲಿ ಥರ ಇದೆ ಸೊ ಹಂಗಾಗಿ ನಾನು ಅದನ್ನು ಹೇಳಕ್ ಇಷ್ಟಪಡ್ತೀನಿ